ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ನಾನು ಈಗಾಗಲೇ ಹೇಳಿದ್ದೀನಿ, ಈ ಬಾರಿ ಸುಗಮ ಕಲಾಪಕ್ಕೋಸ್ಕರ ಕಠಿಣ ನಿಯಮಗಳನ್ನು ತರಲಾಗ್ತಾ ಇದೆ. ಕಲಾಪದ ಒಳಗೆ ಧರಣಿ, ಪ್ಲೇಕಾರ್ಡ್, ಲಾಠಿ, ಕತ್ತಿ, ಸ್ಮಾರ್ಟ್ ಗೆಜೆಟ್ಗಳನ್ನು ನಿಷೇಧಿಸಲಾಗಿದೆ. ಇನ್ನು ಸುಗಮ ಕಲಾಪಕ್ಕಾಗಿ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಹೈ ಡ್ರಾಮಾ ನಡೀತು. ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ವಿರುದ್ಧ ಬಂಡೆದ್ದು ನ್ಯಾಷನಲ್ ಸಿಟಿಜನ್ ಪಾರ್ಟಿ ಆಫ್ ಇಂಡಿಯಾ NCPI ಸೇರಿರುವ ಟಿಎಂಸಿ ಬಂಡಾಯ ಗುಂಪಿನ ಸಂಸದ ಸುದೀಪ್ ಬಂದೋಪಾಧ್ಯಾಯ ಅವರನ್ನು ಸಭೆಗೆ ಆಹ್ವಾನಿಸಿದ್ದನ್ನು ಇಂಡಿ ಕೂಟ ವಿರೋಧಿಸಿತು. NCPIಗೆ ಆಹ್ವಾನದ ಬಗ್ಗೆ ಪ್ರಶ್ನೆ ಎತ್ತಿದ ಮಹುವಾ ಮೊಯಿತ್ರಾ ಅವರು ಬಂಡಾಯ ಸಂಸದರನ್ನು ಯಾಕೆ ಆಹ್ವಾನಿಸಿದ್ದೀರಾ ಅಂತ ಕೇಳಿದರು. ಪಕ್ಷದ ಬಂಡಾಯ ಸಂಸದರು NCPI ಸೇರ್ಪಡೆಗೊಂಡಿರೋ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆದರೆ ಸಂದೀಪ್ ಬಂಡೋಪಾಧ್ಯಾಯ ಮಾತನಾಡಿ, ನಾನು ಇವತ್ತು NCPI ನಾಯಕನಾಗಿ ಭಾಗವಹಿಸ್ತಾ ಇದ್ದೀನಿ, ಇವತ್ತು ನಾನು ಹೊಸ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಅಂತ ಹೇಳಿದರು. ಇದಕ್ಕೆ ಆಕ್ಷೇಪಿಸಿದ ಕಾಂಗ್ರೆಸ್ನ ಪ್ರಮೋದ್ ತಿವಾರಿ, SP ಧರ್ಮೇಂದ್ರ ಯಾದವ್, NCP ಬಣದ ಸುಪ್ರಿಯಾ ಸುಳೆ ಮತ್ತು TMCಯ ಮಹುವಾ ಮೊಯಿತ್ರಾ ಅವರು ಸೇರಿದಂತೆ ವಿರೋಧ ಪಕ್ಷದ ಹಿರಿಯ ನಾಯಕರು ಪ್ರತಿಭಟನೆಯ ಭಾಗವಾಗಿ ಸಭೆಯಿಂದ ಹೊರಗೋದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮತ್ತೆ ಸಭೆಗೆ ಹಾಜರಾದರು. ಇನ್ನು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಕಾರ ಕಾಂಗ್ರೆಸ್, SP, TMC, DMK ಸೇರಿದಂತೆ 40 ಪಕ್ಷಗಳು ಸರ್ವಪಕ್ಷ ಸಭೆಗೆ ಹಾಜರಾಗಿದ್ದವು. ಇನ್ನು ಈ ಬಾರಿ ಅಧಿವೇಶನದಲ್ಲಿ ವಿಪಕ್ಷಗಳ ಅಸ್ತ್ರಗಳೇನು, ಕಾಂಗ್ರೆಸ್ಗೆ ಅಗ್ನಿ ಪರೀಕ್ಷೆ ಏನು ಅಂತ ನೋಡೋದಾದರೆ ಒಂದಷ್ಟು ವಿಚಾರ ಇದೆ. ವಿಪಕ್ಷಕ್ಕೂ ಕೂಡ ಈಗ ಅಗ್ನಿ ಪರೀಕ್ಷೆ ಇದೆ, ಏನು ಅನ್ನೋದನ್ನು ನೋಡ್ಬೋಣ. ಹಲವಾರು ವಿಚಾರಗಳಿದೆಯಲ್ಲ. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು, ವಿದ್ಯಾರ್ಥಿಗಳ ಆತ್ಮಹತ್ಯೆ ಆಗಿದ್ದು, ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಡ, ಈ ಎಲ್ಲ ಅಂಶಗಳು ಕೂಡ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ, ಹಾಗೆಯೇ ಏಕಾಏಕಿ ಸೋನಂ ವಾಂಗ್ಚುಕ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದು, ಇದನ್ನೆಲ್ಲ ಇಟ್ಕೊಂಡು ಸರ್ಕಾರವನ್ನು ಹಣಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಬಹಳ ಮುಖ್ಯವಾದಂತಹ ವಿಚಾರ ಅಂದರೆ ಅಯೋಧ್ಯೆಯಲ್ಲಾಗಿರ್ತಕ್ಕಂಥ ರಾಮ ಮಂದಿರದ ದೇಣಿಗೆ ಕಳ್ಳತನ ಪ್ರಕರಣ, ಆಮೇಲೆ ಪೆಟ್ರೋಲ್ನಲ್ಲಿ E20 ಎಥನಾಲ್ ಮಿಶ್ರಣ ಮಾಡ್ತಾ ಇದ್ದಾರಲ್ಲ, ಅದರಿಂದ ಬರ್ತಾ ಇರೋ ದೂರುಗಳ ಬಗ್ಗೆ, ಮಧ್ಯಪ್ರಾಚ್ಯದ ಯುದ್ಧ, ಭಾರತ ಅಮೆರಿಕದ ಸಂಬಂಧಗಳ ಬಗ್ಗೆ, ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಮತ್ತು ಬೆಲೆ ಏರಿಕೆಯ ವಿಚಾರ, ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ವಿಪಕ್ಷಗಳ ಅಸ್ತ್ರಗಳು. ಕಾಂಗ್ರೆಸ್ಗೆ ಯಾಕೆ ಅಗ್ನಿ ಪರೀಕ್ಷೆ ಹಾಗಾದರೆ ಅಂತ ನೋಡೋದಾದರೆ, ಲೋಕಸಭೆಯಲ್ಲಿ ಪ್ರತ್ಯೇಕವಾಗಿ DMK ಕೂರ್ತಾ ಇದೆ ಫಾರ್ ದಿ ಫಸ್ಟ್ ಟೈಮ್. DMK ಅವರು ಈಗಾಗಲೇ ಅವ್ರು ಹೊರಗೆ ಬಂದಿದ್ದೀವಿ, ನಮಗೆ ಸಪ್ರೇಟ್ ಕೊಡಿ ಅಂತ ಕೇಳಿದ್ದಾರೆ. TMC ಹೋಳಾಗಿದೆ. NCPI ಸೇರಿರ್ತಕ್ಕಂಥ 20ಕ್ಕೂ ಹೆಚ್ಚು ಸಂಸದರು ಸಪ್ರೇಟ್ ಕೊಡಿ ಅಂತ ಕೇಳಿದ್ದಾರೆ. ಅವರು ಕೂಡ ನಾವು ಕೂತ್ಕೊಳ್ಳೋದಕ್ಕೆ ಬೇರೆ ಇದು ಕೊಡಿ ಅಂತಂದ್ಬಿಟ್ಟು. ಸೊ ಇನ್ನೂ ಪ್ರಮುಖವಾಗಿ ಉದ್ಧವ್ ಶಿವಸೇನೆ ಬಣದ ಕೂಡ ವಿಭಜನೆ ಆಗಿಬಿಟ್ಟಿದೆ. ಅವರು ಸಪ್ರೇಟ್ ಕೂತ್ಕೋತಾರೆ ಅಥವಾ ಅವರು ಶಿಂದೆ ಬಣದಲ್ಲಿ ಕೂತ್ಕೋತಾರೆ. ಅದು ಕೂಡ ಮುಜುಗರದ ವಿಚಾರ. ಇವ್ರಿಗೂ ಸ್ವಲ್ಪ ಇದೆ ಸವಾಲುಗಳು. ಕೆಲ ಸಾಂವಿಧಾನಿಕ ಬಿಲ್ಗಳಿಗೆ NCP ಅಂದರೆ ಶರದ್ ಬಣ ಬೆಂಬಲವನ್ನು ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ಅದು ಕೂಡ ಒಂದು ಸ್ವಲ್ಪ ಮುಜುಗರ ತರಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವೂ ಇಟ್ಕೊಂಡು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ.